ಹೆಲೋ ವೀವರ್ಸ್, ವೆಲ್ಕಮ್ ಟು ಹೇಮಾದ್ರಿ ಕಿಚನ್. ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು. ಇವತ್ತು ಬಗೆ ಬಗೆಯ ಹೋಳಿಗೆಯಲ್ಲಿ ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಶೇಂಗಾ ಹೋಳಿಗೆ ಮಾಡ್ತಾಯಿದ್ದೀನಿ. ಶೇಂಗಾ ಹೋಳಿಗೆ ಮಾಡೋದಕ್ಕೆ ಕಣಕ ತಯಾರಿಸಲು ನಾನು 1 ಕಪ್ಪು ಗೋಧಿ ಹಿಟ್ಟು, 1 ಕಪ್ಪು ಮೈದಾ ಹಿಟ್ಟು ತಗೊಂಡಿದ್ದೀನಿ. ಹೀಗೆ ಜರಡಿ ಮಾಡಿ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಮತ್ತು ಇದರ ಜೊತೆಗೆ ಉಪ್ಪು ಸ್ವಲ್ಪ, ರವೆ 4 ಟೇಬಲ್ ಸ್ಪೂನ್ ತಗೊಂಡಿದ್ದೀನಿ, ಅರಿಶಿಣ ಸ್ವಲ್ಪ ಹಾಕ್ಕೊಂಡು ಎಲ್ಲ ಚೆನ್ನಾಗಿ ಕಲಿಸ್ಕೊಂಡು ನೀರು ಹಾಕ್ಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ಡೋ ತಯಾರಿಸ್ಕೋಬೇಕು. ಗಟ್ಟಿಯಾಗಿ ಕಲಿಸ್ಕೊಳ್ಬೇಕಾಗತ್ತೆ. ನಾವು ಬೇಳೆ ಹೋಳಿಗೆ ಮಾಡೋದಕ್ಕೆ ತೆಳ್ಳಗೆ ಕಲಿಸ್ತೀವಲ್ಲ, ಈಗ ಗಟ್ಟಿಯಾಗಿ ಚಪಾತಿ ಥರನೇ ಕಲಿಸ್ಕೋಬೇಕು, ಯಾಕೆಂದರೆ ನಾವು ಇದನ್ನು ಲಟ್ಟಿಸ್ತೀವಿ ಅದಕ್ಕೆ. ಈಗ ಹೂರಣ ತಯಾರಿಸಲು ನಾನಿಲ್ಲಿ 2 ಕಪ್ಪು ಶೇಂಗಾ ತಗೊಂಡಿದ್ದೀನಿ. ಕಡಲೆಕಾಯಿ ಬೀಜನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇದನ್ನು ಲೋ ಮೀಡಿಯಮ್ ಫ್ಲೇಮಲ್ಲಿ 5-6 ನಿಮಿಷ ಚೆನ್ನಾಗಿ ಹೀಗೆ ಫ್ರೈ ಮಾಡ್ಕೋಬೇಕು. ನೋಡಿ, ಹೀಗೆ ಸಿಪ್ಪೆ ಬಿಡಿಸ್ಕೊಂಡು ಬರಬೇಕು, ಅಲ್ಲಿವರೆಗೂ ನಿಧಾನವಾಗಿ ಫ್ರೈ ಮಾಡ್ಕೊಳ್ಬೇಕು. ಚೆನ್ನಾಗಿ ಫ್ರೈ ಮಾಡಲಿಲ್ಲ ಅಂದರೆ ಕಡಲೆಕಾಯಿ ಹಸಿ ವಾಸನೆ ಹಾಗೇ ಇರುತ್ತೆ. ನಿಧಾನವಾಗಿ ಹೀಗೆ ಫ್ರೈ ಮಾಡಿದ್ರೆ ಅದು ಕ್ರಿಸ್ಪಿಯಾಗಿ ಬರುತ್ತೆ. ಈಗ ಸಿಪ್ಪೆ ಎಲ್ಲ ತೆಗೆದು ಜರಡಿಯಲ್ಲಿ ಹೀಗೆ ಸೋಸ್ಕೋಬೇಕು. ಹೂರಣ ತಯಾರಿಸಲು ನಾನು ಹುರಿದಿರೋ ಕಡಲೆಕಾಯಿ ಬೀಜ ತಗೊಂಡಿದ್ದೀನಿ, ಮತ್ತು ತುಪ್ಪ 2 ಸ್ಪೂನ್ ತಗೊಂಡಿದ್ದೀನಿ, ಬೆಲ್ಲ 1 ಬಟ್ಲು ತಗೊಂಡಿದ್ದೀನಿ. 2 ಬಟ್ಲು ಕಡಲೆಕಾಯಿ ಬೀಜಕ್ಕೆ 1 ಬಟ್ಲು ಬೆಲ್ಲ ತಗೊಂಡಿದ್ದೀನಿ. ಎಳ್ಳು 1-2-3 ಸ್ಪೂನ್ ತಗೊಂಡಿದ್ದೀನಿ. ಏಲಕ್ಕಿ ಕಾಯಿ ಮತ್ತು ಕಣಕ ತಯಾರಿಸಿದ್ವಲ್ಲ ಅದನ್ನು ತಗೊಂಡಿದ್ದೀನಿ. ಒಂದು ಮಿಕ್ಸಿ ಜಾರಲ್ಲಿ ನಾವು ಹುರಿದಿಟ್ಕೊಂಡಿರೋ ಅಂಥ ಕಡಲೆಕಾಯಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ತರಿಯಾಗಿ ನಾವು ಗ್ರೈಂಡ್ ಮಾಡ್ಕೊಳ್ಬೇಕಾಗತ್ತೆ, ನೈಸಾಗಿ ಪುಡಿ ಮಾಡ್ಕೋಬಾರ್ದು. ಎಳ್ಳನ್ನು ಹುರ್ಕೊಳ್ತಾ ಇದ್ದೀನಿ. ಲೋ ಫ್ಲೇಮಲ್ಲಿ ಸ್ವಲ್ಪನೇ ಹುರಿದ್ರೆ ಸಾಕು, ಚಟಪಟ ಅಂತ ಸೌಂಡ್ ಬರುತ್ತೆ, ಆವಾಗ ತಗೋಬೇಕು. ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಏಲಕ್ಕಿ ಕಾಯಿನೂ ಸೇರಿಸ್ಕೊಂಡು ಈಗ ಗ್ರೈಂಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈ ಥರ ತರಿಯಾಗಿ ಗ್ರೈಂಡ್ ಮಾಡ್ಕೊಳ್ಬೇಕು. ನಾನೀಗ ಒಂದು ಪ್ಲೇಟಲ್ಲಿ ಹಾಕ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಂಡು ಕಲಿಸ್ಕೊಳ್ತೀನಿ. ಜೊತೆಗೆ ಹುರಿದಿರೋ ಎಳ್ಳನ್ನು ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಸ್ವಲ್ಪ ನೀರು ಸೇರಿಸ್ಕೊಂಡು ಗಟ್ಟಿಯಾಗಿ ಕಲಿಸ್ಕೊಳ್ಬೇಕಾಗತ್ತೆ. ಈ ರೀತಿ ಕಲಸಿ ನಾವು ಒಂದು ರಾತ್ರಿ ನೆನೆಯೋಕ್ಕಿಟ್ಟು ಬೆಳಗ್ಗೆ ಹೋಳಿಗೆ ಮಾಡ್ಬೋದು. ಇಲ್ಲ ಅಂದರೆ 1 ಅವರ್ ನೆನೆಸಿ ಇಟ್ಕೊಳ್ಬೇಕಾಗತ್ತೆ. ಹೀಗೆ ಉಂಡೆ ಕಟ್ಕೊಳ್ಬೇಕು. ನಮಗೆ ಯಾವ ಸೈಜ್ ಬೇಕೋ ಆ ಸೈಜಲ್ಲಿ ಉಂಡೆ ಕಟ್ಕೊಳ್ಬೇಕು. ನೋಡಿ, ಎಷ್ಟು ಚೆನ್ನಾಗಿ ಉಂಡೆ ಆಗ್ತಿದೆ. ಈ ಹದದಲ್ಲೇ ಇರಬೇಕು. ಈಗ ಸ್ವಲ್ಪ ಕಣಕ ತಗೊಂಡು ಲಟ್ಟಿಸ್ಕೊಳ್ತಾ ಇದ್ದೀನಿ. ಇದಕ್ಕೆ ಗೋಧಿ ಹಿಟ್ಟು ಸೇರಿಸ್ಕೊಂಡು ಹೀಗೆ ಲಟ್ಟಿಸ್ಕೊಳ್ಬೇಕು. ಪೂರಿ ಸೈಜಲ್ಲಿ ಲಟ್ಟಿಸ್ಕೊಂಡು ಅದಕ್ಕೆ ನಾವು ಉಂಡೆ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಒಳಗಡೆ ಪ್ಯಾಕ್ ಮಾಡ್ಕೋಬೇಕು. ನೋಡಿ, ಹೀಗೆ ಇಟ್ಟು ಎಕ್ಸ್ಟ್ರಾ ಇಟ್ಟಿದ್ರೆ ತೆಗೆದಬೇಕಾಗತ್ತೆ.
ಈಗ ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ಹೀಗೆ ಚಪಾತಿ ಥರ ಲಟ್ಟಿಸ್ಕೊಳ್ಬೇಕು. ಇದು ಈಸಿಯಾಗಿ ಬರುತ್ತೆ. ಒಬ್ಬಟ್ಟು ನಾವು ಮೊದಲನೇ ಸರಿ ಮಾಡ್ತಾ ಇದ್ದೀವಿ ಅಂದ್ರೂ ನಾವು ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿದೆ ನೋಡಿ, ಎಷ್ಟು ಚೆನ್ನಾಗಿ ಬರುತ್ತೆ. ಈಗ ಇದನ್ನು ತವಾ ಬಿಸಿಗಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಎರಡೂ ಕಡೆ ಲೋ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ಮೇಲೆ ತುಪ್ಪ ಸವರ್ಕೊಳ್ತಾ ಇದ್ದೀನಿ. ಹೀಗೆ ಎರಡು ಕಡೆ ನಿಧಾನವಾಗಿ ಕಡಿಮೆ ಉರಿಯಲ್ಲೇ ಬೇಯಿಸ್ಕೊಳ್ಬೇಕು. ನಮ್ಮ ಶೇಂಗಾ ಹೋಳಿಗೆ ರೆಡಿಯಾಗಿದೆ. ನನ್ನ ಚಾನಲ್ನಲ್ಲಿ ಬಗೆ ಬಗೆಯ ಹೋಳಿಗೆಗಳು ಸೀರೀಸ್ನಲ್ಲಿ ಕೆಲವೊಂದು ಹೋಳಿಗೆಗಳನ್ನು ಮಾಡಿ ತೋರಿಸಿದ್ದೀನಿ. ಈ ಯುಗಾದಿಗೆ ನಿಮಗೆ ಇಷ್ಟವಾದ ಹೋಳಿಗೆಗಳನ್ನು ನೋಡಿ ಮಾಡ್ಕೊಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.